ಟೆಸ್ಟ್, ಟಿ20 ಹಾಗೆ ODI ಅಂತ ಬಿಸಿಸಿಐ ಸಾಲು ಶೆಡ್ಯೂಲ್ಗಳ ನಡುವೆ 2026ರ IPLಗೂ ಕೂಡ ಸಿದ್ಧವಾಗ್ತಾ ಇದೆ. ಆದರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಬಿಗ್ ಟ್ವಿಸ್ಟ್ ಇರೋದಂತೂ ಪಕ್ಕ. ಯಾಕಂದ್ರೆ ಮುಂದಿನ ಆವೃತ್ತಿಗೆ ಹೆಚ್ಚುವರಿಯಾಗಿ 10 ಪಂದ್ಯಗಳನ್ನ ಸೇರಿಸೋಕೆ ಬಿಸಿಸಿಐ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದ್ ವೇಳೆ ಈ ಹೊಸ ಗೇಮ್ ಪ್ಲಾನ್ ಜಾರಿಗೆ ಬಂದಿದ್ದೆ ಆದಲ್ಲಿ ಹೇಗಿರುತ್ತೆ ಟೂರ್ನಿ? ಒಂದೊಂದು ತಂಡಗಳು ಎಷ್ಟು ಪಂದ್ಯಗಳನ್ನ ಆಡಬೇಕಾಗುತ್ತೆ? ಎಲ್ಲಾ ತಂಡಗಳ ಜೊತೆಗೂ ಕೂಡ ರಿವೆಂಜ್ ಮ್ಯಾಚ್ ಇರುತ್ತಾ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 19ನೇ ಆವೃತ್ತಿಯ IPLಗೆ ಸಿದ್ಧವಾಗ್ತಾ ಇರುವಂತ ಬಿಸಿಸಿಐ ಈಗಾಗಲೇ ರಿಲೀಸ್ ಅಂಡ್ ರಿಟೇನ್ ಲಿಸ್ಟ್ಗೆ ಸೂಚನೆ ಕೊಟ್ಟಿದೆ. ಅದರಂತೆ ಇದೇ ತಿಂಗಳಲ್ಲಿ ಫ್ರಾಂಚೈಸಿಗಳಿಂದ ಲಿಸ್ಟ್ ಕೂಡ ರಿಲೀಸ್ ಆಗಬಹುದು. ಹಾಗೆ ಮಿನಿ ಹರಾಜು ಪ್ರಕ್ರಿಯೆ ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ 13 ಮತ್ತು 15ರ ನಡುವೆ ನಡೆಯುವಂತ ಸಾಧ್ಯತೆಗಳಿವೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಹಾಗೆ ಫ್ರಾಂಚೈಸಿ ಪ್ರತಿನಿಧಿಗಳ ನಡುವಿನ ಚರ್ಚೆಗಳಿಗೆ ಡೆಡ್ಲೈನ್ ಕೊಡಲಾಗಿದೆ. ಇದೆಲ್ಲ ಒಂದ್ ಕಡೆಯಾದ್ರೆ ಮುಂದಿನ ಆವೃತ್ತಿಗೆ ಪಂದ್ಯಗಳ ಹೆಚ್ಚುವರಿಯ ಈಗ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. 2026ನೇ ಸೀಸನ್ಗೆ 74 ಅಲ್ಲ 84 ಪಂದ್ಯಗಳು. ಜಗತ್ತಿನ ದಿ ಮೋಸ್ಟ್ ರಿಚೆಸ್ಟ್ ಲೀಗ್ ಅಂತಾನೆ ಕರೆಸಿಕೊಳ್ಳುವಂತ ಇಂಡಿಯನ್ ಪ್ರೀಮಿಯರ್ ಲೀಗ್ 19ನೇ ಆವೃತ್ತಿಗೆ ಇನ್ನ ಕೇವಲ 5 ತಿಂಗಳಷ್ಟೇ ಬಾಕಿ ಇದೆ. ಆದ್ರೆ ಹಿಂದಿನ ಆವೃತ್ತಿಗಳಿಗೂ ಮುಂದಿನ ಸೀಸನ್ಗೂ ಕಂಪೇರ್ ಮಾಡಿದ್ರೆ ಸಾಕಷ್ಟು ವೇರಿಯೇಷನ್ಸ್ ಹಾಗೆ ಬದಲಾವಣೆಗಳು ಕಾಣ್ತಾ ಇದೆ. ಮಾಧ್ಯಮ ಹಕ್ಕುಗಳ ಒಪ್ಪಂದದ ಪ್ರಕಾರ ಬಿಸಿಸಿಐ IPL ಸೀಸನ್ 19ರಲ್ಲಿ 84 ಪಂದ್ಯಗಳನ್ನು ಆಯೋಜನೆ ಮಾಡುವುದಾಗಿ ಬಿಸಿಸಿಐ ತಿಳಿಸಿತ್ತು. ಅದರಂತೆ ಮುಂದಿನ ಸೀಸನ್ IPLನಲ್ಲಿ ಒಟ್ಟು 84 ಪಂದ್ಯಗಳನ್ನು ನಡೆಸಬೇಕಾಗುತ್ತೆ. ಅಂದ್ರೆ IPL 2026ರಿಂದ ಹೆಚ್ಚುವರಿಯಾಗಿ 10 ಪಂದ್ಯಗಳನ್ನು ಆಯೋಜನೆ ಮಾಡೋಕೆ ಬಿಸಿಸಿಐ ಮುಂದಾಗಿದೆ. ಆಕ್ಚುಲಿ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗಿದ್ರೆ 2025ರಲ್ಲೇ ನಾವು ಎಕ್ಸ್ಟ್ರಾ ಪಂದ್ಯಗಳಿಗೆ ಸಾಕ್ಷಿಯಾಗಬೇಕಿತ್ತು. IPL 2025 ಹಾಗೆ 2026ರಲ್ಲಿ 84 ಪಂದ್ಯಗಳನ್ನು ಆಯೋಜನೆ ಮಾಡೋಕೆ ಪ್ಲಾನ್ ರೂಪಿಸಲಾಗಿತ್ತು. ಅಲ್ಲದೆ 2027ರಲ್ಲಿ IPL ಪಂದ್ಯಗಳ ಸಂಖ್ಯೆಯನ್ನ 94ಕ್ಕೇರಿಸೋಕೆ ಚಿಂತನೆ ನಡೆದಿತ್ತು. ಆದ್ರೆ 2025ರಲ್ಲಿ ಇದು ಕಾರ್ಯರೂಪಕ್ಕೆ ಬರಲಿಲ್ಲ. ಯಾಕಂದ್ರೆ ಟೂರ್ನಿಗೂ ಮುನ್ನ ಮೆಗಾ ಹರಾಜು ನಡೆದಿತ್ತು. ಜೊತೆಗೆ ಎಕ್ಸ್ಟ್ರಾ ಮ್ಯಾಚ್ ಗಳನ್ನ ಆಡಿಸಿದ್ರೆ ವಿದೇಶಿ ಪ್ಲೇಯರ್ಗಳು ಪ್ಲೇ ಆಫ್ ಪಂದ್ಯಗಳನ್ನ ಮಿಸ್ ಮಾಡಿಕೊಳ್ಳುವಂತ ಚಾನ್ಸಸ್ ಇತ್ತು. ಹೀಗಾಗಿ ಈ ಬಾರಿ ಮೊದಲೇ ಸೂಚನೆ ನೀಡಿ 84 ಪಂದ್ಯಗಳನ್ನ ಆಯೋಜನೆ ಮಾಡೋ ಬಗ್ಗೆ ಚರ್ಚೆ ನಡೆದಿದೆ. ಹಿಂದಿನ ಸೀಸನ್ಗಳಲ್ಲಿ ಲೀಗ್ ಹಂತದ 70 ಹಾಗೆ ಪ್ಲೇ ಆಫ್ ನ 4 ಪಂದ್ಯಗಳು ಸೇರಿ ಟೋಟಲ್ ಆಗಿ 74 ಪಂದ್ಯಗಳು ನಡೀತಿತ್ತು. ಆದ್ರೆ ನೆಕ್ಸ್ಟ್ ಸೀಸನ್ಗೆ 84 ಪಂದ್ಯಗಳು ನಡೆಯುವಂತ ಸಾಧ್ಯತೆ ಇದೆ. 2027ಕ್ಕೆ 94 ಪಂದ್ಯ, ಒಂದೊಂದು ತಂಡಕ್ಕೆ 18 ಮ್ಯಾಚ್. ಇನ್ನು ಇದೆಲ್ಲ ಒಂದ್ ಕಡೆಯಾದ್ರೆ 2027ರಿಂದ ಇನ್ನಷ್ಟು ಟ್ವಿಸ್ಟ್ ಅನ್ನ ಪಡ್ಕೊಳ್ಳುತ್ತೆ. ಅಂದ್ರೆ ಇಲ್ಲಿ ಪ್ರತಿ ತಂಡಗಳು ಒಟ್ಟಾರೆಯಾಗಿ 18 ಮ್ಯಾಚ್ಗಳನ್ನ ಆಡಬೇಕಾಗಬಹುದು. 9 ಪಂದ್ಯಗಳು ಹೋಮ್ ಗ್ರೌಂಡ್ ನಲ್ಲಿ ನಡೆದ್ರೆ ಉಳಿದ 9 ಪಂದ್ಯಗಳು ಅವೇ ಪಿಚ್ ನಲ್ಲಿ ನಡೆಯುತ್ತವೆ. ಅಂದ್ರೆ ಲೀಗ್ ಹಂತದಲ್ಲಿ ಪ್ರತಿ ತಂಡಗಳು 18 ಪಂದ್ಯಗಳನ್ನ ಆಡಬೇಕಾಗುತ್ತೆ. ಅಷ್ಟಕ್ಕೂ ಸಡನ್ ಆಗಿ ಪಂದ್ಯಗಳ ಸಂಖ್ಯೆನ ರೈಸ್ ಮಾಡೋಕೆ ಮುಖ್ಯ ಕಾರಣ ಏನು ಅಂತ ನಿಮ್ಗೂ ಕೂಡ ಅನಿಸಬಹುದು. ಅದಕ್ಕೆ ಕಾರಣ IPL ಮಾಧ್ಯಮ ಹಕ್ಕುಗಳ ಒಪ್ಪಂದದ ಪ್ರಕಾರ ಬಿಸಿಸಿಐ IPL ಸೀಸನ್ 18 ಹಾಗೆ 19ರಲ್ಲಿ 84 ಪಂದ್ಯಗಳನ್ನ ಆಯೋಜನೆ ಮಾಡ್ತೀವಿ ಅಂತ ಹೇಳಿತ್ತು. ಆದ್ರೆ ಕಳೆದ ಬಾರಿ ಆಯೋಜನೆ ಮಾಡೋಕೆ ಕಾರಣ ಆಗಿರ್ಲಿಲ್ಲ. ಅದಕ್ಕೆ ಏನ್ ಕಾರಣ ಅನ್ನೋದನ್ನು ಕೂಡ IPL ಅಧ್ಯಕ್ಷ ಅರುಣ್ ಧುಮಾಲ್ ಅವರು ರಿವೀಲ್ ಮಾಡಿದ್ರು. ಮಾರ್ಚ್ ನಲ್ಲಿ ಚಾಂಪಿಯನ್ ಟ್ರೋಫಿ ಫಿಕ್ಸ್ ಆಗಿತ್ತು ಅಂಡ್ ನೆಕ್ಸ್ಟ್ ಜೂನ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಫಿಕ್ಸ್ ಆಗಿತ್ತು. ಹೀಗಾಗಿ ಹೆಚ್ಚುವರಿ ಪಂದ್ಯಗಳನ್ನ ಆಡ್ ಮಾಡೋಕೆ ಆಗಿರ್ಲಿಲ್ಲ. ಆದ್ರೀಗ ಮತ್ತೊಮ್ಮೆ ಪಂದ್ಯಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಎನ್ನುವಂತ ಬೇಡಿಕೆಯನ್ನ IPL ಪ್ರಸಾರಕ ಸಂಸ್ಥೆಗಳು ಮುಂದಿಟ್ಟಿವೆ. ಹೀಗಾಗಿ IPL 2026ರಲ್ಲಿ 84 ಪಂದ್ಯಗಳು ನಡೆಯೋದು ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಅದು ಅಲ್ಲದೆ ಈ ಹಿಂದಿನ ಸೀಸನ್ಗಳಲ್ಲಿ ನೀವೇ ನೋಡಿದಂತೆ ರಿವೆಂಜ್ ಮ್ಯಾಚ್ ಎಲ್ಲಾ ತಂಡಗಳ ವಿರುದ್ಧ ಕೂಡ ಸಿಗ್ತಾ ಇರಲಿಲ್ಲ. ಅಂದ್ರೆ ಇಡೀ ಟೂರ್ನಿಯಲ್ಲಿ ಕೆಲ ತಂಡಗಳಿಗೆ ಒಮ್ಮೆ ಮಾತ್ರ ಮುಖಾಮುಖಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಸೋತ್ರೆ ಗೆದ್ರೆ ಅಥವಾ ರಿವೆಂಜ್ ಮ್ಯಾಚ್ ಅನ್ನ ತೀರಿಸಿಕೊಳ್ಳೋಕೆ ಅವಕಾಶ ಇರಲಿಲ್ಲ. ಬಟ್ ಪಂದ್ಯಗಳ ಸಂಖ್ಯೆ ಹೆಚ್ಚಳ ಮಾಡಿದ್ರೆ ಎಲ್ಲಾ ತಂಡಗಳ ವಿರುದ್ಧ ಕೂಡ ರಿವೆಂಜ್ ಮ್ಯಾಚ್ ಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಸದ್ಯದ ಇನ್ಫಾರ್ಮೇಶನ್ ಪ್ರಕಾರ 2026ರ ಮಾರ್ಚ್ 15ರಿಂದ ಮುಂದಿನ ಸೀಸನ್ IPL ಟೂರ್ನಿ ಆರಂಭವಾಗಿ ಮೇ 31ಕ್ಕೆ ಕೊನೆಯಾಗುತ್ತೆ ಎನ್ನಲಾಗ್ತಿದೆ. ಆದ್ರೆ ಪಂದ್ಯಗಳ ಸಂಖ್ಯೆ ಹೆಚ್ಚಳವಾದ್ರೆ ಟೂರ್ನಿ ರೀಶೆಡ್ಯೂಲ್ ಆಗುವಂತ ಚಾನ್ಸಸ್ ಕೂಡ ಇದೆ. ನಮಸ್ಕಾರ.